80ನೇ ಸ್ವಾತಂತ್ರ್ಯ ದಿನಾಚರಣೆ ರಾಮ ಸೇವಾ ಅರಸು ಮಂಡಳಿ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಡಳಿಯ ಗೌರವಾನ್ವಿತ ನಿರ್ದೇಶಕರು, ಸದಸ್ಯರು, ವಸತಿ ನಿಲಯದ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. शीतला सस्यश्यामला मातरं वन्दे मातरं शुभ्रज्योत्स्ना पुलकितयामिनी पुल्लकुसुमित ಆಚರಣೆಯ ಅಂಗವಾಗಿ ನಮ್ಮ ಅಧ್ಯಕ್ಷರು ಅವರ ಸ್ವಂತ ವೈಯಕ್ತಿಕ ಕಾರಣಾಂತರಗಳಿಂದ ಕೆಲಸ ಕಾರ್ಯಗಳ ಒತ್ತಡದಿಂದ ಅವರು ಇವತ್ತು ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮಗೆ ಈ ಒಂದು ಜವಾಬ್ದಾರಿಯನ್ನು ವಹಿಸಿದ್ದರಿಂದ ಈ ಕಾರ್ಯವನ್ನು ನಾವು ಸಂಸ್ಥೆಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರು, ಸದಸ್ಯರು, ನಮ್ಮ ಸ್ಟೂಡೆಂಟ್ಗಳ ಎಲ್ಲರ ವತಿಯಿಂದ ಈ ಒಂದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮುಖ್ಯವಾಗಿ ಅದ್ದೂರಿಯಾಗಿಯೇ ಆಚರಣೆ ಮಾಡಿದ್ವಿ. ಎಲ್ಲರಿಗೂ ತಮ್ಮೆಲ್ಲ ಬಂದಿದ್ದಂತೆ ಎಲ್ಲರಿಗೂ ಕೂಡ ಸುಸ್ವಾಗತ. ಮತ್ತು ಈ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಮ್ಮ ಸಂಸ್ಥೆಯಲ್ಲಿ 2 ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಇದರ ಪ್ರಯುಕ್ತ ಒಂದು ಅಂಗವಿಕಲ ವೇತನವನ್ನು ನಾವು ಬಹು ಹಿಂದಿನ ವರ್ಷಗಳಿಂದಲೂ ಕೂಡ ಕೊಟ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗೆ ಈ ವರ್ಷವೂ ಕೂಡ ಅದನ್ನು ಮುಂದುವರಿಸಿ ಇವತ್ತಿನ ದಿನ ಈ ಅಂಗವಿಕಲರ ವೇತನವನ್ನು ಕೂಡ ನೀಡೋಕ್ಕೆ ಎಲ್ಲ ಮಾರ್ಪಾಡನ್ನು ಮಾಡಿ ಅದನ್ನು ಫಲಾನುಭವಿಗಳಿಗೂ ಕೂಡ ನಾವು ಇವತ್ತು ಬರ ಕೇಳಿದ್ದೀವಿ. ಅದು ಬಹು ಸಂತೋಷದ ವಿಚಾರ. ಅದನ್ನು ಈಗ ಈ ಕಾರ್ಯಕ್ರಮ ಮುಗಿದ ನಂತರ 10 ಗಂಟೆ ನಂತರ ಕಚೇರಿಯಲ್ಲಿ ವಿತರಿಸಲಾಗುತ್ತೆ. ದಯಮಾಡಿ ಯಾರು ಇರ್ತೀರ ಎಲ್ಲರೂ ಇರಬೇಕು ಅಂತ ಕೇಳ್ಕೊತೀನಿ. ಮತ್ತು ಅದೇ ರೀತಿಯಲ್ಲಿ ನಮ್ಮ ಒಂದು ಹೊಸದಾಗಿ ಸೇರ್ಪಡೆಯಾದಂತಹ ಮಹಿಳೆಯರಿಗೆ 70 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ವಿಧವಾ ವೇತನವನ್ನು ವಿತರಿಸಬೇಕು ಅಂತೇಳಿ ನಮ್ಮ ಸಂಘದ ಸದಸ್ಯರಾದ ಪಚ್ಚಮಣಿಯವರು ತುಂಬ ಉತ್ಸುಕತೆಯಿಂದ ಅವರು ನಮ್ಮ ಸಂಸ್ಥೆಯಲ್ಲಿ 5 ಲಕ್ಷ ಚಿಲ್ಲರೆ ಅಮೌಂಟನ್ನು ದತ್ತಿ ಇಟ್ಟು ನಮ್ಮ ಜನಾಂಗದಲ್ಲಿ ಅತಿ ಕ್ಲಿಷ್ಟಕರ ಸಂಗತಿಯಲ್ಲಿ ಕಷ್ಟದಲ್ಲಿರೋಂಥ ಮಹಿಳೆಯರಿಗೆ ಕೊಡಿ ಅಂತ ಹೇಳಿದ್ದಾರೆ. ಆ ಪ್ರಯುಕ್ತ ಇವತ್ತು ಆ ಒಂದು ಕಾರ್ಯಕ್ರಮ ಕೂಡ ಒಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಅವ್ರಿಗೆ, ಅವರ ಕುಟುಂಬದವ್ರಿಗೆ ತುಂಬ ಧನ್ಯವಾದವನ್ನು ಹೇಳ್ತಾ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ನಮ್ಮ ಸಂಸ್ಥೆಯ ಮಹಿಳಾ ವಿಧವಾ ಸದಸ್ಯರಿಗೆ ಅನುಕೂಲ ಮಾಡಿಕೊಡೋಕ್ಕಂತ ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ಕೂಡ ಈ 10 ಗಂಟೆಯ ನಂತರ ವಿತರಿಸಲಾಗುತ್ತೆ. ಅದರ ಫಲಾನುಭವಿಗಳು ಕೂಡ ಕಚೇರಿಯಲ್ಲಿ ಬಂದು ಅವರ ಒಂದು ಏನು ವಿಧವಾ ವೇತನ ಇದೆ ಅದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ್ಯ ಅತ್ಯಗತ್ಯವಾಗಿ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಸ್ವತಂತ್ರೋತ್ಸವದ ಶುಭಾಶಯಗಳು ನಮ್ಮ ಜನಾಂಗದ ಬಂಧುಗಳಿಗೆ. ಇಂದು ಶ್ರೀ ರಾಮ ಸೇವಾ ಅರಸು ಮಂಡಳಿ KR1 ಮೈಸೂರು ನಮ್ಮ ವತಿಯಿಂದ ನಮ್ಮ ಸಂಸ್ಥೆಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಹಾಗೂ ನಮ್ಮ ಸಂಘದ ಸದಸ್ಯರುಗಳು ಎಲ್ಲರೂ ಸೇರಿ ಎಲ್ಲರೂ ಒಗ್ಗೂಡಿ ಇಂದು 79ನೇ ಭಾರತ ದೇಶದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಇದು ಆಚರಣೆ ನಮ್ಮ ಸಂಸ್ಥೆಯಲ್ಲಿ ಅದ್ಧೂರಿಯಾಗಿ ನಡೆದಿದೆ ಹಾಗೂ ನಮ್ಮ ಸಂಸ್ಥೆಯ ಸದಸ್ಯರುಗಳು ತುಂಬ ಹೃದಯದಿಂದ ಬಂದು ಇಲ್ಲಿ ಸಂತೋಷಪಡುತ್ತಿದ್ದಾರೆ. ಹಾಗೂ ಅವರುಗಳಿಗೆ ನಾವು ನಮ್ಮ ಬಂದಿರುವಂಥ ಎಲ್ಲ ಬಂಧುಗಳಿಗೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದೇ ರೀತಿ ನಮ್ಮ ಸಂಸ್ಥೆಯು ಸುಮಾರು 110 ವರ್ಷಗಳಿಂದನೂ ಸ್ವತಂತ್ರೋತ್ಸವ ದಿನಾಚರಣೆ ಆಚರಿಸ್ಕೊಂಡು ಬಂದಿದ್ದೀವಿ. ಅದರಿಂದ ಈ ಪ್ರವೃತ್ತಿಯನ್ನು ಇನ್ನೂ ಮುಂದೆ ಬರುವಂತಹ ಎಲ್ಲರೂ ಹೆಚ್ಚಾಗಿ ಹಬ್ಬದ ರೀತಿ ಇದನ್ನು ಆಚರಿಸ್ಕೊಳ್ಳೋಣ ಅಂತ ನಾವು ಪಣ ತೊಟ್ಟಿದ್ವಿ. ಇವತ್ತಿನ ವಿಶೇಷ ಏನು? ಇವತ್ತಿನ ವಿಶೇಷ ನಮ್ಮ ಸಂಸ್ಥೆಯ ನಮ್ಮ ಜನಾಂಗದ ಅಂಗವಿಕಲರಿಗೆ ಹಾಗೂ ವಿಧವೆಯರಿಗೆ, ತುಂಬ ಬಡತನದಲ್ಲಿರುವಂಥ ವಿಧವೆಯರಿಗೆ ನಮ್ಮ ದಾನಿಗಳಾದ MN ವಿಶ್ವನಾಥ ರಾಜರು ಸರ್ ಕೊಟ್ಟಿರುವಂತಹ ದತ್ತಿ ಹಣದಲ್ಲಿ ಅವರಿಗೆ ನಾವು ವಿಧವಾ ವೇತನವನ್ನು ಕೊಡ್ತಾ ಇದ್ದೀವಿ ಹಾಗೂ ಅಂಗವಿಕಲ ವೇತನವನ್ನು ಕೊಡ್ತಾ ಇದ್ದೀವಿ ಸಂಸ್ಥೆ ವತಿಯಿಂದ.